ನೀವು ಜೀವನದಲ್ಲಿ ಬೀಳಬೇಕು, ಹಲವಾರು ನೋವುಗಳನ್ನು ಪಡಬೇಕು, ಅವಮಾನಗಳನ್ನು ಎದುರಿಸಬೇಕು. ಎಲ್ಲ ವಿಚಾರಗಳಲ್ಲೂ ನೋವನ್ನು ಉಂಡಿದ್ದರೆ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮಗೆ ಖಂಡಿತ ಸಕ್ಸಸ್ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಸಕ್ಸಸ್ ಅನ್ನೋದು ದೊಡ್ಡ ಚೇರ್ಗಳಲ್ಲ, ಸಕ್ಸಸ್ ಅನ್ನುವಂಥದ್ದು ಫ್ಯಾನ್ ಫಾಲೋಯಿಂಗ್ಸ್ ಅಲ್ಲ, ಸಕ್ಸಸ್ ಅನ್ನೋದು ದುಡ್ಡಲ್ಲ, ಸಕ್ಸಸ್ ಅನ್ನೋದು ಸ್ಟೇಟಸ್ ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನಾನು ಇಷ್ಟು ದೊಡ್ಡ ಬಂಗಲೆಯಲ್ಲಿ ಬದುಕ್ತಾ ಇದ್ದೀನಿ ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನನ್ನ ಹತ್ರ ಇರುವಂತಹ ಐಷಾರಾಮಿ ಕಾರುಗಳಲ್ಲ, ಸಕ್ಸಸ್ ಅನ್ನುವಂಥದ್ದು 4 ಜನ ನನ್ನನ್ನು ಗುರುತು ಹಿಡಿತಾರೆ ಅನ್ನೋದು ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನನ್ನನ್ನು ಜನ ಯಾವ ರೀತಿ ಮೆರೆಸ್ತಿದ್ದಾರೆ ಅನ್ನೋದಲ್ಲ. ಸಕ್ಸಸ್ ಎಲ್ಲಿದೆ ಗೊತ್ತಾ? ನಾನು ಎಷ್ಟು ನೆಮ್ಮದಿಯಾಗಿ ನನ್ನ ತಟ್ಟೆನಲ್ಲಿರುವ ಊಟವನ್ನು ತಿಂತಾ ಇದ್ದೀನಿ, ಎಷ್ಟು ನೆಮ್ಮದಿಯಾಗಿ ನಾನು ತಲೆ ದಿಂಬು ಕೊಟ್ಟರೆ ನಿದ್ದೆ ಬರುತ್ತೆ ಅನ್ನೋದ್ರಲ್ಲಿದ್ದೀನಿ. ನಿಜ. ಅದೇ ಇಲ್ಲ ಅಂದಮೇಲೆ ಏನು ಪ್ರಯೋಜನ? ನೀವು ಜೀವನದಲ್ಲಿ ಬೀಳಬೇಕು, ಹಲವಾರು ನೋವುಗಳನ್ನು ಪಡಬೇಕು, ಅವಮಾನಗಳನ್ನು ಎದುರಿಸಬೇಕು. ಎಲ್ಲ ವಿಚಾರಗಳಲ್ಲೂ ನೋವನ್ನು ಉಂಡಿದ್ದರೆ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮಗೆ ಖಂಡಿತ ಸಕ್ಸಸ್ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಸಕ್ಸಸ್ ಅನ್ನೋದು ದೊಡ್ಡ ಚೇರ್ಗಳಲ್ಲ, ಸಕ್ಸಸ್ ಅನ್ನುವಂಥದ್ದು ಫ್ಯಾನ್ ಫಾಲೋಯಿಂಗ್ಸ್ ಅಲ್ಲ, ಸಕ್ಸಸ್ ಅನ್ನೋದು ದುಡ್ಡಲ್ಲ, ಸಕ್ಸಸ್ ಅನ್ನೋದು ಸ್ಟೇಟಸ್ ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನಾನು ಇಷ್ಟು ದೊಡ್ಡ ಬಂಗಲೆಯಲ್ಲಿ ಬದುಕ್ತಾ ಇದ್ದೀನಿ ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನನ್ನ ಹತ್ರ ಇರುವಂತಹ ಐಷಾರಾಮಿ ಕಾರುಗಳಲ್ಲ, ಸಕ್ಸಸ್ ಅನ್ನುವಂಥದ್ದು 4 ಜನ ನನ್ನನ್ನು ಗುರುತು ಹಿಡಿತಾರೆ ಅನ್ನೋದು ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನನ್ನನ್ನು ಜನ ಯಾವ ರೀತಿ ಮೆರೆಸ್ತಿದ್ದಾರೆ ಅನ್ನೋದಲ್ಲ. ಸಕ್ಸಸ್ ಎಲ್ಲಿದೆ ಗೊತ್ತಾ? ನಾನು ಎಷ್ಟು ನೆಮ್ಮದಿಯಾಗಿ ನನ್ನ ತಟ್ಟೆನಲ್ಲಿರುವ ಊಟವನ್ನು ತಿಂತಾ ಇದ್ದೀನಿ, ಎಷ್ಟು ನೆಮ್ಮದಿಯಾಗಿ ನಾನು ತಲೆ ದಿಂಬು ಕೊಟ್ಟರೆ ನಿದ್ದೆ ಬರುತ್ತೆ ಅನ್ನೋದ್ರಲ್ಲಿದ್ದೀನಿ. ನಿಜ. ಅದೇ ಇಲ್ಲ ಅಂದಮೇಲೆ ಏನು ಪ್ರಯೋಜನ?